ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ, ಬದುಕಿಗೆ, ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರು ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರು ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರು ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ, ಬದುಕಿಗೆ, ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರು ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರು ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರು ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ, ಬದುಕಿಗೆ, ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರು ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರು ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರು ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ, ಬದುಕಿಗೆ, ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರು ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂತ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರು ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರು ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರು ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ
ಜೀವನಕ್ಕೆ ಬದುಕಿಗೆ ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರ ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂಥ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರ ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರ ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರ ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ ಬದುಕಿಗೆ ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರ ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂಥ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರ ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರ ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರ ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ. ಮೈಸೂರಿನಲ್ಲಿ ನಡೆದಂತ ಈ ಹೀಲಿಯಂ ಸಿಲಿಂಡರ್ ಬ್ಲಾಸ್ಟ್ ನಲ್ಲಿ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಆದ್ರೆ ಇವರ ಒಂದೊಂದು ಕಥೆಗಳಿದೆಯಲ್ಲ, ಅದು ನಿಜಕ್ಕೂ ಕೂಡ ಕರಳು ಹಿಂಡುತ್ತೆ. ಲಕ್ಷ್ಮಿ ಕುಟುಂಬದ ಕಣ್ಣೀರ ಕತೆ. ಲಕ್ಷ್ಮಿ ಜೀವನಕ್ಕೆ ಬದುಕಿಗೆ ತಮ್ಮ ಕುಟುಂಬಕ್ಕೆ ಆಸರೆಯಾಗಿದ್ರು. ಸೀರೆ ಕುಚ್ಚ ಹಾಕಿ ಜೀವನವನ್ನ ಸಾಗಿಸ್ತಾ ಇದ್ರು ಲಕ್ಷ್ಮಿ ಅನ್ನುವಂತ ಮಾಹಿತಿ ಇದೆ. ಬಹಳ ಕಷ್ಟಪಟ್ಟು ಜೀವನ ನಡೆಸ್ತಾ ಇದ್ರು. ತಮ್ಮದೇ ದುಡಿಮೆಯಿಂದ ಕುಟುಂಬಕ್ಕೆ ನೆರವಾಗ್ತಾ ಇದ್ರು. ಈಗ ಲಕ್ಷ್ಮಿ ಮೃತಪಟ್ಟಿದ್ದಾರೆ. ಮಗಳು ಡಿಂಪಲ್ಗೆ ಇನ್ಯಾರ ದಿಕ್ಕು ಅಂತ ಕುಟುಂಬಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಗಳ ಶಾಲೆಗೆ ರಜೆ ಇದ್ದಂತ ಹಿನ್ನೆಲೆಯಲ್ಲಿ ಮೈಸೂರಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಈ ರೀತಿ ಆಗಿರೋದು. ಮಗಳಿಗಿನ್ನೂ ತಾಯಿಯ ಸಾವಿನ ಸುದ್ದಿ ಗೊತ್ತಿಲ್ಲ. ಅಮ್ಮ ಹುಷಾರಾಗ್ತಾಳೆ, ಚಿಕಿತ್ಸೆ ನಡೀತಾ ಇದೆ ಅನ್ನುವಂಥ ನಂಬಿಕೆಯಲ್ಲೇ ಈ ಡಿಂಪಲ್ ಇದ್ದಾರೆ ಅನ್ನೋ ಮಾಹಿತಿ. ಆದ್ರೆ ಡಿಂಪಲ್ಗೆ ನೆರವು ನೀಡಬೇಕು ಅಂತ ಈಗ ಸರ್ಕಾರಕ್ಕೆ ಆಕೆಯ ಕುಟುಂಬಸ್ಥರು ಕೂಡ ಮನವಿ ಮಾಡಿಕೊಳ್ತಾ ಇದ್ದಾರೆ. 4ನೇ ತರಗತಿಯಲ್ಲಿ ಓದ್ತಾ ಇರೋದು ಡಿಂಪಲ್. ಆಕೆ ರ್ಯಾಂಕ್ ಸ್ಟೂಡೆಂಟ್. ಆಕೆಯನ್ನ ಓದಿಸಬೇಕು ಅನ್ನೋದೇ ತಾಯಿಯ ಮೂಲ ಉದ್ದೇಶ ಇದ್ದಿದ್ದು. ಆಕೆಗೆ ಯಾರ ದಿಕ್ಕು, ಆಕೆಯ ಶಿಕ್ಷಣಕ್ಕೆ ಯಾರ ದಿಕ್ಕು, ಆಕೆಯ ಭವಿಷ್ಯಕ್ಕೆ ಯಾರ ದಿಕ್ಕು ಅನ್ನೋದೇ ಈಗ ಕುಟುಂಬಕ್ಕೆ ಬಹಳ ದೊಡ್ಡ ಚಿಂತೆಯಾಗಿದೆ.